ಮೈಸೂರಿನಲ್ಲಿ ಬೆಳಗ್ಗೆ ಅರೆಸ್ಟ್ ಆಗೋ ಮುನ್ನ ಜಿಮ್ಗೆ ಹೋಗಿ ಬಂದಿದ್ರಂತೆ ದರ್ಶನ್. ಮೈಸೂರಿನ ಖಾಸಗಿ ಹೋಟೆಲ್ಗೆ ಅವರು ವಾಪಸ್ ಆಗ್ತಾ ಇದ್ದಂತೆ ಜಿಮ್ ಮುಗಿಸ್ಕೊಂಡು ಅರೆಸ್ಟ್ ಮಾಡಿದ್ದಾರೆ. ಬೆಳಗ್ಗೆ 8:30ಕ್ಕೆ ಅರೆಸ್ಟ್ ಮಾಡಿ ಬೆಂಗಳೂರು ಕಡೆಗೆ ಕರ್ಕೊ ಬಂದಿದ್ದಾರೆ ಮೈಸೂರಿನಲ್ಲಿ. ಸೊ ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಜಿಮ್ಮಿಗೆ ಹೋಗಿದ್ರು. ಓಕೆ, ಇದೀಗ ಚಿತ್ರದುರ್ಗ ಮತ್ತೆ ಬೆಂಗಳೂರು ಹಾಗೆ ಮೈಸೂರು ಮೂರು ಕಡೆ ಈ ಪ್ರಕರಣ ಲಿಂಕ್ ಪಡೆದುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಆತನನ್ನ ಕಿಡ್ನಾಪ್ ಮಾಡಿ ಕರ್ಕೊ ಬಂದಿದ್ದು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊ ಬಂದ್ರು. ಈ ಕೊಲೆ ಆದ ನಂತರ ಹಾಗಾದ್ರೆ ಯಾವಾಗ ದರ್ಶನ್ ಅವರು ವಾಪಸ್ ಮೈಸೂರಿಗೆ ಹೋದ್ರು? ಸೊ ಈ ಮೂರು ರೀತಿಯ ಒಂದು ಲಿಂಕ್ ಅನ್ನ ಈ ಪ್ರಕರಣ ಪಡೆದುಕೊಳ್ತಾ ಇದೆ ಸದ್ಯಕ್ಕೆ. ಈಗ ಪೊಲೀಸ್ ಠಾಣೆಯ ಮುಂಭಾಗ ಅವ್ರ ಪರ ವಕೀಲರು ಕೂಡ ಒಂದ್ ಕಡೆ ಕಾಯ್ತಾ ಇದಾರಂತೆ. ಆಲ್ರೆಡಿ ದರ್ಶನ್ ಅವ್ರನ್ನ ಬಂಧಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಿತ್ರದುರ್ಗದ ಕಡೆಗೆ ಹೋಗೋಣ, ಸಿದ್ದರಾಜು ನೀಡ್ತಾರೆ. ಸಿದ್ದರಾಜು, ಇದೀಗ ಆರಂಭದಲ್ಲಿದ್ದು ಈತ ಇಲ್ಲೇ ಬೆಂಗಳೂರಿನಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ದಾರೇನೋ ಅನ್ನೋ ಅನುಮಾನ ಇತ್ತು. ಬಟ್ ಇಲ್ಲ, ಚಿತ್ರದುರ್ಗದಲ್ಲೇ ಮೆಡಿಕಲ್ ಸ್ಟೋರ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿದ್ದ ಈತನನ್ನ ಕಿಡ್ನಾಪ್ ಮಾಡಿದ್ ಯಾವಾಗ, ಬೆಂಗಳೂರಿಗೆ ಕರ್ಕೊ ಬಂದಿದ್ ಯಾವಾಗ, ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ವಿದ್ಯಾ, ಏನಂತಂದರೆ ಚಿತ್ರದುರ್ಗದ ಚಳ್ಳಕೆರೆ ಬಡಾವಣೆಯಲ್ಲಿರುವಂಥ IUDP ಬಡಾವಣೆಯಲ್ಲಿರುವಂಥ ಅಪೋಲೋ ಫಾರ್ಮಸಿಯಲ್ಲಿ ರೇಣುಕಾಸ್ವಾಮಿ ಕಳೆದ 5 ತಿಂಗಳಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾನೆ. ಈತ ಕಳೆದ 5 ವರ್ಷಗಳ ಹಿಂದಿನಿಂದಲೂ ಕೂಡ ಅಪೋಲೋ ಫಾರ್ಮಸಿಯ ಉದ್ಯೋಗಿ ಆಗಿರ್ತಾನೆ. ಚಿತ್ರದುರ್ಗ ನಗರದ ಬಸವೇಶ್ವರ ಟ್ಯಾಕಿಸ್ ರಸ್ತೆಯಲ್ಲಿರುವಂಥ ಅಪೋಲೋ ಫಾರ್ಮಸಿಯಲ್ಲಿ ಉದ್ಯೋಗಿಯಾಗಿದ್ದು ಇತ್ತೀಚೆಗೆ ಉದ್ಘಾಟನೆಗೊಂಡಂಥ IUDP ಬಡಾವಣೆ ಅಪೋಲೋ ಫಾರ್ಮಸಿಗೆ ವರ್ಗಾವಣೆ ಆಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ನಗರದ IUDP ಬಡಾವಣೆಯಲ್ಲಿರುವಂಥ ಅಪೋಲೋ ಫಾರ್ಮಸಿಯಲ್ಲಿ ಉತ್ತಮವಾಗಿ ಜನರೊಂದಿಗೆ ಸ್ಪಂದಿಸುತ್ತಿದ್ದಂಥ ಈತ ರೇಣುಕಾಸ್ವಾಮಿ ಕಳೆದ ಗುರುವಾರ ಕರ್ತವ್ಯಕ್ಕೆ ಹಾಜರಾಗಿರ್ತಾನೆ. ಗುರುವಾರದ ಬಳಿಕ ಆತ ಮನೆಗೆ ತೆರಳುವುದಾಗಿ ಇಲ್ಲಿನ ಸಿಬ್ಬಂದಿಗಳಿಗೆ ತಿಳಿಸಿ ತೆರಳಿರ್ತಾನೆ. ಆದರೆ ದಿಢೀರ್ ಅಂತ ಹೇಳಿ ಶುಕ್ರವಾರ ಶನಿವಾರ ಮನೆಗೆ ಬರಲ್ಲ. ಹೀಗಾಗಿ ಕುಟುಂಬಸ್ಥರು ಕೂಡ ಆತಂಕಗೊಂಡಿರ್ತಾರೆ. ಆದರೆ ಶನಿವಾರ ಬೆಂಗಳೂರಿನ ಪೊಲೀಸರು ಅವರ ಕುಟುಂಬಕ್ಕೆ ಬಂದಾಗ ಸಂದರ್ಭದಲ್ಲಿ ಈ ಒಂದು ಮನೆಯಲ್ಲಿ ವಿಚಾರ ತಿಳಿದು ಕುಟುಂಬಸ್ಥರು ಶಾಕ್ ಆಗಿರುವಂಥದ್ದು. ಮನೆಯಲ್ಲಿ ಕೇವಲ ರೇಣುಕಾಸ್ವಾಮಿಯ ಪತ್ನಿ ಸಹನಾ ಅವರು 5 ತಿಂಗಳ ಗರ್ಭಿಣಿ, ಆಕೆ ಸೇರಿದಂತೆ ತಂದೆ ತಾಯಿ ಮಾತ್ರ ಇರ್ತಾರೆ. ಈತ ಕಳೆದ ಸುಮಾರು ವರ್ಷಗಳಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿದ್ದೆ ಎಂಬ ಮಾಹಿತಿಯನ್ನು ಅವರ ಸ್ನೇಹಿತರು ತಿಳಿಸ್ತಾರೆ. ಆದರೆ ಇಲ್ಲಿನ ಸಿಬ್ಬಂದಿಗಳು ಹೇಳೋ ಪ್ರಕಾರ ಉತ್ತಮ ವ್ಯಕ್ತಿಯಾಗಿರ್ತಾನೆ, ಆತ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದ ಅನ್ನೋದೇ ನಮಗೆ ಅನುಮಾನ. ಯಾಕಂದರೆ ಯಾವುದೇ ರೀತಿ ನಾವು ಫ್ರೆಂಡ್ ರಿಕ್ವೆಸ್ಟ್ ಕೂಡ ಆತನಿಗೆ ಇದುವರೆಗೂ ಕಳಿಸಿರಲಿಲ್ಲ. ಯಾವುದೇ ರೀತಿ ನಮಗೆ ಒಂದು ವಿಡಿಯೋ ಆಗಲಿ ಇನ್ನೊಂದಾಗಲಿ ಯಾವುದೇ ರೀತಿ ಕಾಂಟ್ಯಾಕ್ಟಲ್ಲೂ ಕೂಡ ಇರಲಿಲ್ಲ. ಆತ ಉತ್ತಮ ವ್ಯಕ್ತಿಯಾಗಿದ್ದ ಅಂತ ಇಲ್ಲಿನ ಸಿಬ್ಬಂದಿಗಳು ತಿಳಿಸ್ತಿರುವಂಥದ್ದು. ಆದರೆ ಈ ವಿಚಾರ ಟಿವಿ ಮಾಧ್ಯಮಗಳ ಮುಖಾಂತರ ತಿಳಿದು ನಮಗೂ ಕೂಡ ಶಾಕ್ ಆಗಿದೆ ಅಂತ ಇಲ್ಲಿನ ಸಿಬ್ಬಂದಿಗಳು. ಆದರೆ ಅದೇ ರೀತಿ ಆತ ಉತ್ತಮವಾಗಿ ಇಲ್ಲಿ ಸ್ಪಂದಿಸ್ತಿದೆ ಅನ್ನೋದಕ್ಕೆ ಇಲ್ಲಿನ ಗ್ರಾಹಕರು ಈ ಒಂದು ಆತನೊಂದಿಗೆ ದಿನ ವ್ಯಾಪಾರ ವಹಿವಾಟು ನಡೆಸ್ತಿದ್ರು. ಅವ್ರು ಕೂಡ ಇಲ್ಲಿದ್ದಾರೆ, ಅವ್ರು ನಾನು ಮಾತಾಡಿಸೋದು ಪ್ರಯತ್ನ ಮಾಡ್ತೀನಿ. ಸರ್, ನಿತ್ಯ ರೇಣುಕಾಸ್ವಾಮಿಗೆ ನೀವು ಇಲ್ಲೊಂದು ಅಪೋಲೋ ಫಾರ್ಮಸಿ ಬಂದಾಗ ಭೇಟಿ ಆಗ್ತಾ ಇದ್ರಿ, ಆತ ಯಾವ ರೀತಿ ಸ್ಪಂದಿಸ್ತಾ ಇದ್ದ, ಏನು ಹೇಳ್ತಾ ಇದೆ ಸರ್? ಸರ್, ಅವರು ನಮ್ದು ಇಲ್ಲೇ ಪಕ್ಕದಾಗ ಟೈಲರ್ ಶಾಪ್ ಸರ್, ಅದು ನಾವೇನೋ ಮೆಡಿಕಲ್ ಸ್ಟೋರಿಗೆ ಏನಾದ್ರು ಬೇಕು ಅಂದರೆ ಇಲ್ಲಿ ಬರ್ತಾ ಇದ್ವಿ. ಬಂದಾಗ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದ, ಒಳ್ಳೆ ಹುಡುಗ. ಈ ಥರ ನೋಡಿ ನಮಗೂ ಶಾಕ್ ಆಗಿದೆ. ಇದನ್ನು ಹೆಚ್ಚಿನ ಪೊಲೀಸರು ತನಿಖೆ ಮಾಡಿ ಇದೇನೋ ತಿಳ್ಕೊಳ್ಸೋ ಸರ್. ಕೊಲೆ ಆಗಿದೆ, ನಮಗೆ ಬರೀ ಆಶ್ಚರ್ಯ ಆಗಿದೆ. ಒಳ್ಳೆ ಎಲ್ಲ ಚೆನ್ನಾಗಿತ್ತು ಸರ್, ಎಲ್ಲ ಚೆನ್ನಾಗಿತ್ತು ಸರ್. ಅಂದರೆ ಆತ ಏನಾದ್ರು ಬಂದಾಗ ಮೆಡಿಕಲ್ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದ, ಈ ಥರ ತಗೊಳ್ಳಿ ಅಂತ ಅಡ್ವೈಸ್ ಮಾಡ್ತಿದ್ದ, ಯಾವ ರೀತಿ ಸ್ಪಂದಿಸ್ತಿದ್ದ? ಓಕೆ ಸರ್, ಏನಾದರೂ ನಮಗೆ ಏನಾದರೂ ಕಾಯಿಲೆ ತಂದರೆ ಈ ಥರ ಬೇಡ, ಈ ಥರ ತಗೊಳ್ರಿ ಅಂತ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದ. ಒಳ್ಳೆ ಬೆಲೆನೂ ಸಿಗ್ತಾ ಇತ್ತು ಸರ್. ಹೇಳಿ. ಒಟ್ಟಾರೆ ಏನಂತಂದ್ರೆ ವಿದ್ಯಾ, ಚಿತ್ರದುರ್ಗದ ಜನರು ನಿಜವಾಗ್ಲೂ ಕೂಡ ಅಕ್ಷರಶಃ ಶಾಕ್ ಆಗಿರುವಂತದ್ದು. ಉತ್ತಮವಾದ ಒಂದು ಫಾರ್ಮಸಿಯಲ್ಲಿ ಕೇವಲ ITI ಓದ್ಕೊಂಡಿದ್ದಂತ ವಿದ್ಯಾರ್ಥಿ 5 ವರ್ಷಗಳಿಂದ. ಓಕೆ, ಇತ್ತೀಚೆಗೆ ಇದು ಮಾಹಿತಿ ವಿದ್ಯಾ. ಸ್ಟೇ ವಿತ್ ಮಿ ಸಿದ್ದರಾಜು. ಈಗ ನೇರವಾಗಿ ಮೈಸೂರು ಕಡೆಗೆ ಹೋಗೋಣ. KP ನಾಗರಾಜ್, ಈಗ 9ನೇ ತಾರೀಕು ಕೊಲೆ ನಡೆದಿರೋದಾದ್ರೆ ಮೈಸೂರಿನ ಹೋಟೆಲಿಗೆ ಬಂದು ತಂಗಿದ್ದು ದರ್ಶನ್ ಅವರು ಯಾವಾಗ? ಇದ್ರ ಬಗ್ಗೆ ಮಾಹಿತಿ ಏನ್ ಸಿಗ್ತಾ ಇದೆ? ವಿದ್ಯೆ, ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಬಹುತೇಕ 9ರ ರಾತ್ರಿ ದರ್ಶನ್ ಮೈಸೂರಿಗೆ ಬಂದಿದ್ದರು. ಅಂದರೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲಲ್ಲಿ ಡೆವಿಲ್ನ ಸಿನಿಮಾ ತಂಡದವರು ಅಲ್ಲಿ ರೂಮನ್ನು ಬುಕ್ ಮಾಡಿದರು. ಹಾಗಾಗಿ 9ರ ರಾತ್ರಿಯಿಂದ ಕೂಡ ಅವರು ಅಲ್ಲಿ ಸ್ಟೇ ಇದ್ರು ಅನ್ನುವಂಥದ್ದು. ಇವತ್ತು ಬೆಳಿಗ್ಗೆ 6:30ಕ್ಕೆ ಮೈಸೂರಿನ ಈ ಕುವೆಂಪು ನಗರದಲ್ಲಿರುವಂಥ ಈ ಗೋಲ್ಡನ್ ಜಿಮ್ಗೆ ಅವರು ಬರ್ತಾರೆ. ಇವತ್ತು ಬೆಳಿಗ್ಗೆ 6:30ಯಿಂದ 7:30, 7:45ವರೆಗೂ ಕೂಡ ಅವರು ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾರೆ. ವರ್ಕೌಟ್ ಮಾಡಿಸಿ ಮುಗಿಸಿ ತದನಂತರದಲ್ಲಿ ಇಲ್ಲಿಂದ ನೇರವಾಗಿ ರಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಆಗಾಗಲೇ ಬೆಂಗಳೂರಿನ ಪೊಲೀಸರು ಹೋಟೆಲ್ನ ಬಳಿಯಲ್ಲೇ ಇವ್ರಿಗೆ ಕಾಯ್ತಾ ಇರ್ತಾರೆ. ಒಂದು 10-15 ನಿಮಿಷಗಳ ಕಾಲವಾಗಿ ಕಾನೂನಾತ್ಮಕವಾದಂಥ ಪ್ರೊಸೀಜರ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೂಡ ದರ್ಶನ್ ಅವರಿಗೆ ನೀಡಿದ್ದಾರೆ. ತದನಂತರದಲ್ಲಿ 8:00ಗೆ ಸರಿಯಾಗಿ ದರ್ಶನರನ್ನು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಿಂದ ಪೊಲೀಸರು ತಮ್ಮದೇ ಆದಂಥ ವ್ಯಾನ್ನಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೀಗ ಲಭ್ಯವಾಗ್ತಾ ಇದ್ದಾವೆ. 9 ಅಂದರೆ ಕಳೆದ 2 ದಿನಗಳಿಂದಲೂ ಕೂಡ ಅವರು ಮೈಸೂರಿನ ರಾಡಿಸನ್ ಹೋಟೆಲಲ್ಲಿ ಸ್ಟೇಲಿದ್ದರು. ಅಂದರೆ ಒಬ್ಬರೇ ಇದ್ದಂಥದ್ದು. ಸಾಮಾನ್ಯವಾಗಿ ಅವರು ಮೈಸೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಬ್ಬರೇ ಅಥವಾ ಅವ್ರ ಫ್ಯಾಮಿಲಿಯವ್ರ ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಡಿಸನ್ ಬ್ಲೂ ಅಲ್ಲಿ ಇರ್ತಾರೆ ಮತ್ತು ಪರ್ಸನಲ್ ಟ್ರೈನರ್
ಪಾರ್ಟ್ನರ್ ಜೊತೆಗೆ ಇದೇ ಗೋಲ್ಡ್ ಜಿಮ್ಗೆ ಬಂದು ಅವರು ಜಿಮ್ಮನ್ನು ಮಾಡುವಂಥದ್ದು. ಮೈಸೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದೇ ಜಿಮ್ಗೆ ಬಂದು ಜಿಮ್ಮನ್ನು ಮಾಡ್ತಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ತಮ್ಮದೇ ಆದಂಥ ಪರ್ಸ್ನಲ್ ಟ್ರೈನರ್ ಜೊತೆಯಲ್ಲಿ ಬಂದು ಜಿಮ್ಮನ್ನು ಮಾಡಿ ಇಲ್ಲಿಂದ ವಾಪಸ್ಸು ರಾಡಿಸನ್ ಬ್ಲೂ ಹೋಟೆಲ್ಗೆ ಹೋದಂಥ ಸಂದರ್ಭದಲ್ಲೇ ಬೆಂಗಳೂರಿನ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ವಿದ್ಯಾ.